ನಮಸ್ಕಾರ ಸ್ನೇಹಿತರೆ, ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೇತಾಳ ಪಚ್ಚಿಸಿ ಅಂತಕ್ಕಂಥ ಕಥೆಯಲ್ಲಿ ಇವತ್ತು 10ರಿಂದ 15ರವರೆಗಿನ ಕಥೆಗಳನ್ನ ಕೇಳೋಣ. ವಿಕ್ರಮಾದಿತ್ಯರು 10ನೇ ಕಥೆಯಲ್ಲಿ ಉತ್ತರವನ್ನ ಹೇಳಿದ ನಂತರ ಬೇತಾಳ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ. ನಂತರ ವಿಕ್ರಮಾದಿತ್ಯರು ಆ ಬೇತಾಳನನ್ನು ಮರಕ್ಕೆ ಹೋಗಿ ತೂಗ ಹಾಕೊಳ್ಳುವ ಮುಂಚೆ ಹಿಡ್ಕೊಂಡು ಪುನಃ ಬರ್ತಾ ಇರ್ತಾರೆ. ಬೆನ್ನ ಮೇಲೆ ಹಾಕೊಂಡ ತಕ್ಷಣ ಬೇತಾಳ ತನ್ನ ಕಥೆಯನ್ನು ಹೇಳಲು ಪ್ರಾರಂಭವನ್ನ ಮಾಡುತ್ತೆ. ವಿಕ್ರಮಾದಿತ್ಯರು ಸನ್ಯಾಸಿಗೆ ಈ ಬೇತಾಳವನ್ನು ತೆಗೆದುಕೊಂಡು ಒಪ್ಪಿಸೋಣ ಅಂತ ಅವರು ಕೂಡ ಹಿಡ್ಕೊಂಡು ಬೇಗ ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬೇತಾಳ ಪುನಃ ಆಡಿದ ಮಾತಂತೆ ಕಥೆಯನ್ನು ಹೇಳಲು ಪ್ರಾರಂಭ ಮಾಡುತ್ತೆ. ಆ ಕಥೆ ಈ ರೀತಿ ಇದೆ. ಒಂದು ರಾಜ್ಯದಲ್ಲಿ ಜಿಮುತವಾಹನ ಎಂಬತಕ್ಕಂತ ಒಬ್ಬ ಧಾರ್ಮಿಕ ರಾಜನಿದ್ದ. ಅವನು ಭಕ್ತಿಭಾವದಿಂದ ಜೊತೆಗೆ ಧರ್ಮದಿಂದ ರಾಜ್ಯಭಾರವನ್ನ ನಡೆಸ್ತಾ ಇದ್ದ. ಆದರೆ ಅವನಿಗೆ ಮಗ ಇದ್ದ, ಒಬ್ಬ ಅಂಕವಾಹನ ಎಂಬತಕ್ಕಂತ ಒಬ್ಬ ಮಗ ಇದ್ದ. ಅವನು ದುಷ್ಟ ಪ್ರವೃತ್ತಿಯವನಾಗಿದ್ದ. ತಂದೆಯ ಮಾತನ್ನ ಕೇಳ್ತಾ ಇರಲಿಲ್ಲ. ಜೊತೆಗೆ ರಾಜ್ಯದ ರಾಜಕುಮಾರನಾಗಿ ಯುವರಾಜನಾಗಿ ಹೇಗೆ ರಾಜ್ಯದ ಜನರೊಂದಿಗೆ ಹೇಗೆ ವರ್ತಿಸಬೇಕು ಆ ರೀತಿ ಯೋಗ್ಯ ರೀತಿಯಲ್ಲಿ ವರ್ತಿಸ್ತಾ ಇರಲಿಲ್ಲ. ಬದಲಿಗೆ ತಂದೆ ಆಸ್ಥಾನಕ್ಕೆ ಬಂದು ನನಗೆ ರಾಜ್ಯ ಬೇಕು, ದೊಡ್ಡವನಾದ ನಂತರ ರಾಜ್ಯ ಬೇಕು ಅಂತ ತಂದೆ ಎದುರಿಗೆ ಬಂದು ಎಲ್ಲ ಸಭಾಸದರ ಎದುರೇ ಕೇಳ್ತಾನೆ. ಆಗ ಜಿಮುತವಾಹನಿಗೆ ಇದರಿಂದ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಮಗನ ಆ ದುರ್ವರ್ತನೆ ಕಂಡು ಕೋಪಗೊಂಡು ನನಗೆ ಈತನ ಸಹವಾಸವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಅವರು ಆಗ್ತಾರೆ. ಏಕೆಂದ್ರೆ ಅವರು ಧಾರ್ಮಿಕ ಮತ್ತು ಆಧ್ಯಾತ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಈ ಕ್ರೂರತನ ಅವರಿಗೆ ಸ್ವಲ್ಪ ಕೂಡ ಇಷ್ಟವಾಗದೆ ಜಿಮುತವಾಹನ ಆ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಮುಂದೆ ಯುವರಾಜನಾಗಿರ್ತಕ್ಕಂಥ ನನ್ನ ಮಗ ಈ ರಾಜ್ಯದ ರಾಜನಾಗ್ತಾನೆ. ನಾನು ಸನ್ಯಾಸತ್ವವನ್ನ ಪಡೆಯಬೇಕೆಂದಿದ್ದೇನೆ. ಆ ಕಾರಣದಿಂದ ಮುಂದಿನ ರಾಜ ಇವನೇ ಅಂತ ಹೇಳಿ ಅಲ್ಲಿಂದ ಸನ್ಯಾಸಿಯಾಗಿ ತೆರಳ್ತಾರೆ. ಸನ್ಯಾಸತ್ವವನ್ನು ತೆಗೆದುಕೊಂಡು ಅವರು ಜಪ ತಪಗಳನ್ನ ಮಾಡಿ ಮುಕ್ತಿಯನ್ನು ಪಡಿಬೇಕು ಎಂಬತಕ್ಕಂಥ ಇಚ್ಛೆಯಿಂದ ಆ ರಾಜ್ಯದಿಂದ ಹೊರ ಹೋಗ್ತಾರೆ. ನಂತರದಲ್ಲಿ ಅವನ ಮಗ ತುಂಬಾ ದುರಾಡಳಿತವನ್ನು ನಡೆಸ್ತಾ ಇದ್ರು ಕೂಡ ಅವರು ಈ ಕಡೆ ತಲೆ ಹಾಕೋದಿಲ್ಲ ಮತ್ತು ಮಗನಿಗೆ ಯಾವುದೇ ಬುದ್ಧಿವಾದವನ್ನು ಕೂಡ ಹೇಳೋದಿಲ್ಲ. ಪುನಃ ರಾಜ್ಯದ ವ್ಯವಸ್ಥೆ ಹೇಗಿದೆ ಎಂಬತಕ್ಕಂಥ ವಿಚಾರಕ್ಕವರು ತಲೆ ಹಾಕದೆ ಕೇವಲ ಸನ್ಯಾಸತ್ವ ತೆಗೆದುಕೊಂಡು ಅವರು ಮುಕ್ತಿಯನ್ನು ಪಡೆಯಲು ಧ್ಯಾನಾಸಕ್ತರಾಗ್ತಾರೆ. ಆಗ ಆ ಸ್ಥಳಕ್ಕೆ ಒಬ್ಬ ಮುದುಕಿ ಬರ್ತಾಳೆ. ಅವಳು ಆ ರಾಜ ಅಂತ ತಿಳಿದಿದ್ದು ಅವನಲ್ಲಿ ಬಂದು ಕೇಳ್ತಾಳೆ. ಜಿಮುತವಾಹನಲ್ಲಿ ಆ ಮುದುಕಿ ಕೇಳ್ತಾಳೆ, ನನಗೆ ಇರ್ತಕ್ಕಂಥವನೇ ಒಬ್ಬ ಮಗ, ಆ ಮಗನನ್ನ ರಾಕ್ಷಸ ನಾಳೆ ತಿಂದು ಹಾಕ್ತಾನೆ. ಊರಿನವರ ಸರತಿಯಂತೆ ನಾಳೆ ನನ್ನ ಮಗನನ್ನು ಒಪ್ಪಿಸ್ತಕ್ಕಂಥ ಸರತಿ ಬಂದಿದೆ. ಆದ್ದರಿಂದ ನನ್ನ ಮಗನನ್ನ ನನಗೆ ಉಳಿಸಿಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ರಾಜ, ಆಯ್ತು, ನಿನ್ನ ಮಗನ ಸ್ಥಾನದಲ್ಲಿ ನಾನೇ ಆ ರಾಕ್ಷಸನಿಗೆ ಆಹಾರವಾಗ್ತೇನೆ, ಭಯಬೇಡ ತಾಯಿ ಅಂತ ಆ ಮುದುಕಿಗೆ ಹೇಳಿ ಕಳಿಸ್ತಾನೆ. ಬದಲಿಗೆ ರಾಕ್ಷಸ ಬರುವ ಸಮಯಕ್ಕೆ ಆ ಹುಡುಗ ಏನಿದ್ದ, ಮುದುಕಿಯ ಬಾಲಕ ಅಥವಾ ಹುಡುಗ ಹೇಗಿದ್ದ ಯುವಕ, ಅವನ ರೂಪವನ್ನ ಧರಿಸಿ ಆ ರಾಕ್ಷಸನ ಬಳಿ ಹೋದಾಗ ರಾಕ್ಷಸ ಆ ರಾಜನನ್ನ ತಿಂದೆ ಹಾಕ್ತಾನೆ. ನಂತರದಲ್ಲ ಮುದುಕಿ ಮಗನನ್ನ ಕರ್ಕೊಂಡು ಊರಿಗೆ ಬರ್ತಾಳೆ. ಈ ಕಥೆಯನ್ನ ಬೇತಾಳ ವಿಕ್ರಮಾದಿತ್ಯರಿಗೆ ಹೇಳಿ ವಿಕ್ರಮಾದಿತ್ಯರಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಈಗ ಹೇಳು ರಾಜ, ಆ ರಾಜ ಮಾಡ್ತಕ್ಕಂತ ಕಾರ್ಯ ಸರಿಯಾದುದೇ ಅಂತ ಬೇತಾಳ ಕೇಳಿದಾಗ ಅದಕ್ಕೆ ವಿಕ್ರಮಾದಿತ್ಯರು ಹೇಳ್ತಾರೆ, ಕೇಳು ಬೇತಾಳ, ಅವನು ರಾಜನಾಗಿ ರಾಜ್ಯದ ಜನರ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಅವನ ಧರ್ಮ. ಆದರೆ ಅವನು ಮಗನಿಗೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟು ಬಂದು ಸನ್ಯಾಸಿಯಾಗಲು ಕಾರಣ ಅವನು ಮುಕ್ತಿಯನ್ನ ಪಡಿಬೇಕು ಎಂಬತಕ್ಕಂಥ ಸ್ವಾರ್ಥ. ಆ ಸ್ವಾರ್ಥದಿಂದಲೇ ಅವನು ರಾಕ್ಷಸನಿಗೆ ಆಹಾರವಾಗಿ ಮುಕ್ತಿಯನ್ನು ಪಡೆಯೋದಕ್ಕೆ ಹೋಗ್ತಾನೆ ಹೊರತು ಅವನು ಆ ಮುದುಕಿಗೆ ಯಾವುದೇ ಸಹಾಯವನ್ನ ಮಾಡತಕ್ಕಂಥದ್ದು ಅಲ್ಲ. ಅವನು ಸಹಾಯ ಮಾಡುವುದೇ ಆಗಿದ್ದರೆ ಪುನಃ ತನ್ನ ರಾಜ್ಯಕ್ಕೆ ಹೋಗಿ ಅಧಿಕಾರವನ್ನ ತೆಗೆದುಕೊಂಡು ಸೈನ್ಯದ ಬಲದಿಂದ ಆ ರಾಕ್ಷಸನನ್ನ ಸಾಯಿಸಿ ಎಲ್ಲರ ರಕ್ಷಣೆಯನ್ನ ಮಾಡಬಹುದಿತ್ತು. ಆದರೆ ಆ ರಾಜ ಸ್ವಾರ್ಥಿಯಾಗಿದ್ದ. ಆ ಕಾರಣದಿಂದ ಅವನೇ ರಾಕ್ಷಸನಿಗೆ ಬಲಿಯಾದ. ಜೊತೆಗೆ ಮುಕ್ತಿಯನ್ನು ಪಡೆಯುವ ಸ್ವಾರ್ಥದಿಂದ ಈ ರೀತಿ ನಡೆದುಕೊಂಡ ಎಂತಕ್ಕಂಥ ಉತ್ತರವನ್ನ ವಿಕ್ರಮಾದಿತ್ಯರು ಬೇತಾಳನಿಗೆ ಹೇಳ್ತೆ. ಬೇತಾಳ ಆ ಮಾತಿಗೆ ನಸುನಕ್ಕು, ಏ ರಾಜ, ನೀನು ಉತ್ತರವನ್ನೇನೋ ಕೊಟ್ಟೆ, ಆದರೆ ನೀನು ಕೊಟ್ಟಂತಹ ಮಾತನ್ನ ಮರೆತು ಬಿಟ್ಟೆ, ನೀನು ಮಾತಾಡಿಬಿಟ್ಟೆ. ಆದ್ದರಿಂದ ನಾನು ಈಗ ಹಾರಿ ಹೋಗಿಬಿಟ್ಟೆ ಅಂತ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯರು ಬೇರೆ ಯಾವುದೇ ದಾರಿ ಕಾಣದೆ, ಏಕೆಂದ್ರೆ ಮಾತು ಕೊಟ್ಟಿರ್ತಾರೆ. ನೀವು 1ರಿಂದ 5ನೇ ವಿಡಿಯೋ ಇದೆಯಲ್ಲ, ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಪೂರ್ವದ ಕಥೆಯನ್ನ ನಾನು ಅದರಲ್ಲಿ ಹೇಳಿದ್ದೇನೆ. ಆಗ ಬೇತಾಳ ಹೋಗುವಾಗ ಸನ್ಯಾಸಿಗೆ ಒಪ್ಪಿಸಲು ಬೇತಾಳವನ್ನ ಹಿಂಬಾಲಿಸ್ತಾ ವಿಕ್ರಮಾದಿತ್ಯರು ಹೋಗ್ತಾರೆ. ಬೇತಾಳವನ್ನ ಹಿಡಿದುಕೊಂಡು ಬರ್ತಾರೆ. ಪುನಃ ಬೇತಾಳ ಮತ್ತೊಂದು ಅಂದ್ರೆ 12ನೇ ಕಥೆಯನ್ನು ಹೇಳಲು ಪ್ರಾರಂಭವನ್ನ ಮಾಡುತ್ತೆ. ಆ ಕಥೆ ಈ ರೀತಿ ಇದೆ.
ಎರಡು ಜನ ಚಾಣಕ್ಯ ಸಹೋದರರ ಕತೆ. ಒಂದು ಮಗದ ರಾಜ್ಯದಲ್ಲಿ ಸೂರ್ಯನಾರಾಯಣ ಎಂಬತಕ್ಕಂತ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅವನ ನಗರದಲ್ಲಿ ಎರಡು ಬುದ್ಧಿವಂತ ಸಹೋದರರಿರ್ತಾರೆ. ಅವರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇರುತ್ತೆ. ಏಕೆಂದ್ರೆ ಅವರ ಬುದ್ಧಿವಂತೆ ಕಾರ್ಯದಿಂದ ಎಲ್ಲ ಕಡೆ ಹಬ್ಬಿರುತ್ತೆ, ಅವರ ವಿಚಾರಗಳೇ ಹಬ್ಬಿರುತ್ತೆ. ಒಂದು ದಿನ ಸೂರ್ಯನಾರಾಯಣ ಅವರಿಬ್ಬರು ಸಹೋದರರನ್ನು ಆಸ್ಥಾನಕ್ಕೆ ಕರೆದುಕೊಂಡು ತನ್ನ ಆಪ್ತರನ್ನಾಗಿ ವಿಚಾರಕರು ಅಥವಾ ಸಜೆಸ್ಟ್ ಮಾಡ್ತಾರಲ್ಲ ಅಂತವರನ್ನ ಆಗಿ ನೇಮಕವನ್ನ ಮಾಡ್ಕೋತಾನೆ. ಯಾವುದೇ ಒಂದು ಕಾರ್ಯವನ್ನ ಮಾಡುವ ಮುಂಚೆ ಅವರಲ್ಲಿ ವಿಚಾರ ಆಲೋಚನೆಗಳನ್ನ ಸಮಾಲೋಚನೆ ಅಂತ ಏನ್ ಹೇಳ್ತಾರೆ ಆ ರೀತಿ ಆಲೋಚನೆಗಳನ್ನ ಮಾಡ್ತಾ ಇರ್ತಾನೆ. ಆಗ ಒಂದು ಸಮಸ್ಯೆ ಬರುತ್ತೆ. ಎರಡು ಜನ ಹಾರ ನನಗೆ ಸೇರಿದ್ದು ಅಂತ ಜಗಳಾಡ್ಕೊಂಡು ಒಂದು ಸರವನ್ನ ಹಿಡ್ಕೊಂಡು ಬರ್ತಾರೆ. ಆಗ ಆ ಬ್ರಾಹ್ಮಣ ಸಹೋದರರಲ್ಲಿ ಒಬ್ಬನನ್ನ ರಾಜ ಕರೆದು ಆ ಹಾರ ಯಾರಿಗೆ ಸೇರಿದ್ದು ನೀನು ಪರೀಕ್ಷೆ ಮಾಡಿ ಹೇಳು, ಅಥವಾ ಅದು ಯಾರಿಗೆ ಸೇರಿದ್ದು ಎಂಬುದನ್ನ ಖಚಿತವಾಗಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಆ ಬಾಲಕನಿದ್ದವನು ಎರಡು ಜನರ ವ್ಯಕ್ತಿಯನ್ನ ಕೈ ಮೂಸಿ ನೋಡ್ತಾನೆ. ನೋಡ್ಬಿಟ್ಟು ಈ ದಪ್ಪಗಿರ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಇವನದೇ ಆ ಸರ ಅಂತ ಹೇಳ್ಬಿಟ್ಟು ಆ ಸರವನ್ನ ದಪ್ಪಕ್ಕಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾನೆ. ಆಗ ಸಣ್ಣಕ್ಕಿರ್ತಕ್ಕಂಥ ವ್ಯಕ್ತಿ ಒಪ್ಕೋತಾನೆ. ದಪ್ಪಕ್ಕಿರೋ ವ್ಯಕ್ತಿ ನನ್ನದೇ ಸರ ರಾಜ, ನಾವು ಇವರ ಬುದ್ಧಿವಂತಿಕೆಯನ್ನ ಕೇಳಿದ್ವಿ, ಆದ್ದರಿಂದ ಈ ಬುದ್ಧಿವಂತಿಕೆ ಎಷ್ಟು ಮಟ್ಟಿಗೆ ನಿಜ ಎಂಬುದನ್ನ ಪರೀಕ್ಷೆ ಮಾಡಲು ನಾವಿಬ್ಬರು ಕೂಡ ಸಹೋದರರೇ ನಮ್ಮ ಸಹೋದರಿಕೆ ಇದ್ದಾಗ್ಯೂ ಕೂಡ ಈ ಹಾರ ನನ್ನದು ಅಂತ ಇಲ್ಲಿಗೆ ಪರೀಕ್ಷೆಗೋಸ್ಕರ ತಂದಿದ್ವಿ ಅಂತ ರಾಜನೆದುರಿಗೆ ಹೇಳಿದಾಗ ರಾಜ ಅವರನ್ನ ಕಳಿಸ್ಕೊಡ್ತಾನೆ ಮತ್ತು ಆ ಹುಡುಗನ ಚಾಣಕ್ಯತನವನ್ನ ಮೆಚ್ಚುತ್ತಾನೆ. ನಂತರದಲ್ಲಿ ಹೊರ ರಾಜ್ಯದಿಂದ ಒಂದು ಆಹ್ವಾನ ಬರುತ್ತೆ. ಸೂರ್ಯನಾರಾಯಣನ ರಾಜನಿಗೆ ಆಹ್ವಾನ ಬರುತ್ತೆ. ಆ ಆಹ್ವಾನವನ್ನ ಇವನು ಸ್ವೀಕರಿಸ್ಬೇಕಾ ಬೇಡವೋ ಅಂತ ಗೊಂದಲದಲ್ಲಿರ್ತಾನೆ. ಪರಾಮರ್ಶೆಗೋಸ್ಕರ ಆ ಬುದ್ಧಿವಂತ ಸಹೋದರರನ್ನ ಕರೆದು ಕೇಳ್ತಾನೆ. ನೋಡಿ, ನನಗೆ ಪಕ್ಕದ ರಾಜ್ಯದಿಂದ ಆ ರಾಜ್ಯಕ್ಕೆ ಬರುವಂತೆ ಆಹ್ವಾನ ದೊರೆತಿದೆ. ನಾನು ಆ ರಾಜ್ಯಕ್ಕೆ ಹೋಗಬಹುದೇ ಎಂಬುದನ್ನ ನೀವಿಬ್ಬರು ಗುಪ್ತವಾಗಿ ಹೋಗಿ ತಿಳಿದುಕೊಂಡು ಬನ್ನಿ ಅಂತ ಹೇಳಿ ಆದೇಶ ಮಾಡಿ ಕಳಿಸ್ತಾನೆ. ಅದರಂತೆ ಸಹೋದರರಿಬ್ಬರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿನ ಆ ರಾಜನ ಕಾರ್ಯಗಳ ಅವನ ಮಾತುಕತೆಗಳೆಲ್ಲವನ್ನು ಗಮನಿಸಿ ಹಿಂತಿರುಗಿ ಸೂರ್ಯನಾರಾಯಣನ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿ ಬಂದು ಹೇಳ್ತಾರೆ, ಇಲ್ಲ ರಾಜ, ನೀನು ಅಲ್ಲಿ ಹೋಗುವುದು ಸೂಕ್ತ ಅಲ್ಲ, ಅಲ್ಲಿನ ಪರಿಸ್ಥಿತಿ ಅನುಕೂಲವಾಗಿಲ್ಲ ಹೋಗುವುದಕ್ಕೆ ಅಂತ ಹುಡುಗರು ಹೇಳ್ತಾರೆ. ಅದಕ್ಕೆ ಸೂರ್ಯನಾರಾಯಣ ಅವರ ಮಾತನ್ನ ಕೇಳಿ ಹಾಗೆ ಸುಮ್ಮನಾಗ್ತಾನೆ. ನಂತರದ ದಿನಗಳಲ್ಲಿ ಎದುರಿಗೆ ಇರ್ತಕ್ಕಂಥ ಅಂದ್ರೆ ಆಹ್ವಾನ ಕಳಿಸ್ತಕ್ಕಂಥ ಆ ರಾಜ ಒಂದು ಸಿಂಹಾಸನವನ್ನ ಕಳಿಸ್ತಾನೆ. ಅಂದ್ರೆ ಕೂರ್ತಕ್ಕಂಥ ಚೇರ್ ಅಥವಾ ಕುರ್ಚಿಯನ್ನ ಕಳಿಸ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಜೊತೆಗೆ ಒಂದು ಪತ್ರ ಲೇಖನವನ್ನು ಕಳಿಸಿರ್ತಾನೆ. ಅದರಲ್ಲಿ ಹೇಳ್ತಾನೆ, ನೀವು ಆಹ್ವಾನ ಕಳಿಸಿದರೂ ನನ್ನ ರಾಜ್ಯಕ್ಕೆ ಬರಲಿಲ್ಲ, ಬದಲಿಗೆ ನಾನು ಈ ಉಡುಗೊರೆಯನ್ನ ನಿಮಗಾಗಿ ಕಳಿಸ್ತಾ ಇದ್ದೀನಿ, ನೀವು ಬರಲಿಲ್ಲ, ಆ ಕಾರಣದಿಂದ ನಮ್ಮ ಸ್ನೇಹಕ್ಕೋಸ್ಕರ ನಾನು ಈ ಉಡುಗೊರೆಯನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಆ ಚೇರನ್ನ ಅಂದ್ರೆ ಆ ಸಿಂಹಾಸನವನ್ನ ಕಳಿಸಿರ್ತಾನೆ. ಆಗ ಮತ್ತೊಬ್ಬ ಸಹೋದರ ಬಂದು ಆ ಸಿಂಹಾಸನವನ್ನ ಪರೀಕ್ಷೆ ಮಾಡ್ತಾನೆ. ರಾಜ ಹೇಳ್ತಾನೆ, ಆ ಸಿಂಹಾಸನದಲ್ಲಿ ಏನಾದ್ರೂ ತೊಂದರೆ ಇದೆಯೇ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಇದ್ದವನು ಹೇಳ್ತಾನೆ, ಹಾ ರಾಜ, ಆ ಚೇರ್ನಲ್ಲಿ ಅಥವಾ ಸಿಂಹಾಸನದಲ್ಲಿ ಒಂದು ಕೂದಲಿದೆ, ಅಲ್ಲಿ ನೀವು ಕೂತ್ರೆ ನಿಮ್ಗೆ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ಆದ್ದರಿಂದ ನೀವಲ್ಲಿ ಕೂರಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಮಂತ್ರಿ ಇದ್ದವನು, ಏನಿದು ಅತಿ ಪ್ರತಿಷ್ಠೆಯ ಮಾತು, ಒಂದು ಕೂದಲಿಂದ ಮಹಾರಾಜನಿಗೆ ನೋವಾಗುವುದೇ ಅಥವಾ ಹಾನಿ ಆಗುವುದೇ ಅಂತ ಹೇಳ್ತಾನೆ. ಇಲ್ಲ ರಾಜ, ಅದು ಕೇವಲ ಕೂದಲು ಮಾತ್ರ, ಇವನ ಮಾತನ್ನ ನೀವು ಕೇಳಬೇಡಿ, ಸಿಂಹಾಸನದಲ್ಲಿ ಕೂರ್ಬೋದು ಅಂತ ಮಂತ್ರಿ ಹೇಳ್ತಾನೆ. ಅದಕ್ಕೆ ರಾಜ, ಇಲ್ಲ, ನೀನು ಅಲ್ಲಿ ಕೂದಲು ಇದೆ ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳು ಅಂತಾನೆ. ಆಗ ಇನ್ನೊಬ್ಬರನ್ನ ಸೇವಕನನ್ನ ಕಳಿಸಿ ಆ ಸಿಂಹಾಸನವನ್ನ ಚೆಕ್ ಮಾಡಲಾಗಿ ಅಂದ್ರೆ ಪರಿಶೀಲಿಸಲಾಗಿ ಅಲ್ಲಿ ಕೂದಲಿಗೆ ಔಷಧಿ ಅಂದ್ರೆ ವಿಷವನ್ನ ಎಜ್ಜಿ ಆ ಸಿಂಹಾಸನಕ್ಕೆ ಲೇಪನದ ರೀತಿ ಅಂಟಿಸಲಾಗಿರುತ್ತೆ. ಅದರ ಮೇಲೆ ರಾಜ ಕೂತರೆ ತಕ್ಷಣದಲ್ಲಿ ಚರ್ಮಕ್ಕೆ ಅಂಟಿ ಆ ವಿಷ ಇಡೀ ಶರೀರದಲ್ಲೆಲ್ಲ ಪಸರಿಸಿ ರಾಜ ಸಾಯ್ತಕ್ಕಂತ ಸಂಭವವಿತ್ತು. ಅದನ್ನ ಅರಿತು ನಂತರದಲ್ಲಿ ರಾಜನಿಗೆ ಹೇಳಿದಾಗ ರಾಜ ಅವನ ಬುದ್ಧಿವಂತಿಕೆಯನ್ನ ಆಶ್ಚರ್ಯವಾಗಿ ನೋಡುತ್ತಾ ಆ ಸಿಂಹಾಸನದಿಂದ ಕೂರದೆ ಹೊರಬರ್ತಾನೆ. ಈ ರೀತಿ ಎರಡು ಜನ ಬುದ್ಧಿವಂತ ಸಹೋದರರಿರ್ತಾರೆ. ಈಗ ಹೇಳು ವಿಕ್ರಮಾದಿತ್ಯ, ಈ ಎರಡು ಜನ ಸಹೋದರರಲ್ಲಿ ಅತಿ ಬುದ್ಧಿವಂತನಾರು? ನೀನು ಗೊತ್ತಿದ್ದು ಹೇಳದಿದ್ದರೆ ನಿನ್ನ ಮಾತಿನಂತೆ ನೀನು ನಡೆದುಕೊಂಡಿಲ್ಲ, ಮಾತಿಗೆ ತಪ್ಪಿದಂತೆ ಅಂತ ಬೇತಾಳ ಹೇಳಿದಾಗ ವಿಕ್ರಮಾದಿತ್ಯರು ಹೇಳ್ತಾರೆ, ಕೇಳು ಬೇತಾಳ, ಮೊದಲು ಹೇಳಿದಂತಹ ಸರದ ವಿಚಾರದಲ್ಲಿ ಇರ್ತಕ್ಕಂತಹ ಹುಡುಗ ಅದು ಸಾಮಾನ್ಯ ಜ್ಞಾನ ಅನ್ನಬಹುದು, ಆದರೆ ಈ
ಒಂದು ಈ ತಲೆ ಕೂದಲನ್ನ ಪತ್ತೆ ಮಾಡ್ತಕ್ಕಂಥದ್ದು, ಸಿಂಹಾಸನದಲ್ಲಿ ಒಂದು ತಲೆ ಕೂದಲನ್ನ ಪತ್ತೆ ಮಾಡ್ತಕ್ಕಂಥದ್ದು ಸಾಕಷ್ಟು ಜ್ಞಾನವನ್ನ ಹೊಂದಿರಬೇಕು, ತೀಕ್ಷ್ಣ ಬುದ್ಧಿಯನ್ನ ಹೊಂದಿರಬೇಕು, ಚುರುಕು ದೃಷ್ಟಿಯನ್ನ ಹೊಂದಿರಬೇಕು. ಅಷ್ಟು ಆ ಹುಡುಗನಿಗೆ ಇದ್ದಿದ್ದರಿಂದ ಆ ಹುಡುಗನೇ ಚಾಣಕ್ಯನೆಂದು ಅಂತ ಹೇಳ್ತಾರೆ. ವಿಕ್ರಮಾದಿತ್ಯರ ಮಾತನ್ನ ಕೇಳಿ ಬೇತಾಳಗೆ ಸಂತೋಷವಾಗುತ್ತೆ. ಬೇತಾಳ ಪುನಃ ಹೇಳುತ್ತೆ, ಏ ರಾಜ, ನಿನ್ನ ಮಾತನ್ನು ಮುರಿದೆ, ನಾನು ಈಗ ಹೊರಟೆ ಅಂತ ಹೊರಟೋಗುತ್ತೆ. ಆಲದ ಮರಕ್ಕೆ ಹೋಗುವ ಮುಂಚೆ ಅವಸರದಲ್ಲೇ ಆ ಬೇತಾಳ ಓಡ್ತಾ ಇರುತ್ತೆ. ನಂತರ ವಿಕ್ರಮಾದಿತ್ಯರು ಬೆನ್ನು ಬಿಡದೆ, ಬೇತಾಳದ ಬೆನ್ನು ಬಿಡದೆ ಹಿಂದೆ ಹೋಗಿ ಅದನ್ನು ಪುನಃ ಹಿಡ್ಕೊಂಡು ಬರ್ತಾ ಇರ್ತಾರೆ. ಆಗ ಬೇತಾಳ ಮತ್ತೊಂದು ಕಥೆಯನ್ನ ಪ್ರಾರಂಭವನ್ನ ಮಾಡುತ್ತೆ. ಆ ಕಥೆ ಈ ರೀತಿ ಇದೆ. ರಾಜ ಜ್ವಾಲ್ ಸಿಂಗ್ನ ಕತೆ. ಬೇತಾಳ ಕಥೆಯನ್ನ ಹೇಳುತ್ತೆ. ಒಂದು ರಾಜ್ಯದಲ್ಲಿ ಜ್ವಾಲ್ ಸಿಂಗ್ ಎಂಬತಕ್ಕಂತ ರಾಜ ಇದ್ದ. ಅವನು ಅಂತಹ ಗುಣಿಯಾಗಿರಲಿಲ್ಲ. ಅವನಲ್ಲಿ ಹಲವಾರು ಚಟಗಳಿದ್ದವು. ಅದರಲ್ಲಿ ಅವನು ಜೂಜು ಆಡ್ತಕ್ಕಂತ ಒಂದು ಚಟವನ್ನ ಹೊಂದಿದ್ದ. ಒಂದು ದಿನ ಇನ್ನೊಬ್ಬ ರಾಜನೊಂದಿಗೆ ಕೂತು ಜೂಜನ್ನು ಆಡುವಾಗ ತನ್ನ ರಾಜ್ಯ, ಆಸ್ಥಾನ ಎಲ್ಲವನ್ನೂ ಕಳೆದುಕೊಂಡು ಬಿಕಾರಿ ಆಗ್ತಾನೆ. ನಂತರ ಅವನು ಇದ್ದಂತ ರಾಜ್ಯವನ್ನು ಕಳೆದುಕೊಂಡ ನಂತರ ಆ ರಾಜ್ಯದಲ್ಲಿ ಸ್ಥಾನವಿಲ್ಲದೆ ಅಲೆದಾಡ್ತಾ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಆ ರಾಜನಿಗೆ ತುಂಬಾ ಹಸಿವಾಗಿದ್ದರಿಂದ ಆ ಮಂತ್ರವಾದಿಯನ್ನ ಕೇಳ್ತಾನೆ. ಮಂತ್ರವಾದಿ ಅಥವಾ ಸನ್ಯಾಸಿಯ ರೂಪದಲ್ಲಿ ಇರ್ತಾನೆ. ಅವನನ್ನ ಕೇಳ್ತಾನೆ, ನನಗೆ ತಿನ್ನಲು ಏನಾದ್ರೂ ಆಹಾರ ಬೇಕು, ನನಗೆ ಆಹಾರವನ್ನ ಕೊಡಿ ಅಂತಾನೆ. ಇಡೀ ಕಾಡಿನಲ್ಲಿ ಎಲ್ಲೂ ಹುಡುಕಿದ್ರು ತಿಂತಕ್ಕಂತ ಆಹಾರ ಅವನಿಗೆ ದೊರೆದೆ. ಒಟ್ಟಾರೆ ನನಗೆ ಆಹಾರ ಸಿಕ್ಕರೆ ಸಾಕಲ್ಲ ಅಂತ ಆ ಸನ್ಯಾಸಿಯನ್ನ ಕೇಳ್ತಾನೆ. ಅದಕ್ಕೆ ಸನ್ಯಾಸಿ ಹೇಳ್ತಾನೆ, ನನ್ನ ಹತ್ರ ಯಾವುದೇ ರೀತಿಯ ಆಹಾರ ಇಲ್ಲ, ಆದರೆ ಈ ತಲೆ ಬುರುಡೆಯಲ್ಲಿ ಇರ್ತಕ್ಕಂತಹ ಹಣ್ಣುಗಳೇ ಏನಿದೆ, ಇದನ್ನು ಬೇಕಾದ್ರೆ ನೀನು ಫಲಹಾರ ಸೇವನೆ ಮಾಡಬಹುದು ಅಂತ ಸನ್ಯಾಸಿ ಹೇಳ್ತಾನೆ. ಅದಕ್ಕೆ ರಾಜ, ಆ ತಾಮಸಿಕ ಆಹಾರ ನನಗೆ ಬೇಡ, ಆ ಬುರುಡೆಯಲ್ಲಿ ಇಟ್ಟಂತಹ ಆಹಾರ ನನಗೆ ಬೇಡ, ನನಗೆ ಯೋಗ್ಯ ಆಹಾರ ಬೇಕು ಅಂತ ಕೇಳ್ತಾನೆ. ಆ ರಾಜ ಹೇಳಿದ ತಕ್ಷಣ ಆ ಸನ್ಯಾಸಿ ತಟ್ಟನೆ ಮಂತ್ರವನ್ನ ಹೇಳಿ ಒಬ್ಬ ಸುಂದರ ಯುವತಿಯನ್ನ ಅಲ್ಲಿ ಉತ್ಪತ್ತಿ ಮಾಡ್ತಾನೆ. ಆಗ ಆ ಯುವತಿಗೆ ಆದೇಶವನ್ನು ಕೊಡ್ತಾನೆ, ಹೋಗು ಅಲ್ಲಿಯ ಕುಟೀರಕ್ಕೆ ಕರೆದುಕೊಂಡು ಹೋಗಿ ರಾಜನಿಗೆ ಚಿನ್ನದ ತಟ್ಟೆಯನ್ನು ಇಟ್ಟು ಅವನಿಗೆ ಬೇಕಾದ ಭೋಜನವನ್ನ ಏರ್ಪಡಿಸಿ ಅವನಿಗೆ ಭೋಜನವನ್ನ ನೀಡು ಅಂತ ಹೇಳಿ ಆದೇಶವನ್ನು ಮಾಡಿ ಕಳಿಸ್ತಾನೆ. ಅದರಂತೆ ರಾಜ ಆ ಸುಂದರ ಯುವತಿಯೊಡನೆ ಹೋಗಿ ಅಲ್ಲಿ ಚಿನ್ನದ ತಟ್ಟೆಯಲ್ಲಿ ಆಹಾರವನ್ನ ಸೇವನೆ ಮಾಡ್ತಾನೆ. ನಂತರದಲ್ಲಿ ಈ ಕಡೆ ಬರ್ತಾನೆ. ಅವನು ಕಣ್ಣು ಮಿಟಿಕ್ಸಿ ಬಿಡೋದ್ರೊಳಗೆ, ಅಂದ್ರೆ ಆ ಆಹಾರವನ್ನ ಊಟ ಮಾಡಿದ ನಂತರ ಅಲ್ಲೇ ನಿದ್ದೆಗೆ ಹೋಗ್ತಾನೆ. ಅವನು ನಿದ್ದೆ ಮಾಡಿ ಏಳುವಷ್ಟರಲ್ಲಿ ಅಲ್ಲಿ ಆ ಕುಟೀರವಾಗಲಿ ಅಥವಾ ಚಿನ್ನದ ಪಾತ್ರೆ ಆಗಲಿ ಆ ಸುಂದರಿ ಆಗಲಿ ಯಾರೂ ಇರುವುದಿಲ್ಲ. ಸನ್ಯಾಸಿ ಮಾತ್ರ ಕಾಣ್ತಾನೆ. ಆಗ ಸನ್ಯಾಸಿಯನ್ನ ಕೇಳ್ತಾನೆ, ಹೇಗೆ ಇದು ಇದ್ದಿದ್ದೆಲ್ಲ ಮಾಯವಾಯ್ತು ಅಂತ ಕೇಳ್ತಾನೆ. ಇದೆಲ್ಲ ನಾನು ರಚನೆ ಮಾಡಿರ್ತಕ್ಕಂಥ ಮಾಯೆಯೇ ಹೊರತು ನಿಜವಲ್ಲ, ಇದು ಒಂದು ವಿದ್ಯೆ ಮಾತ್ರ ಅಂತ ಆ ಸನ್ಯಾಸಿ ಹೇಳಿದಾಗ ರಾಜನಿಗೆ ಆಶ್ಚರ್ಯವಾಗಿ, ನಾನು ಕೂಡ ಈ ವಿದ್ಯೆಯನ್ನ ಕಲಿಬೇಕು, ನನಗೆ ಆ ವಿದ್ಯೆಯನ್ನ ಕಲಿಸಿಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಯಾವ ಮಂತ್ರಪಠಣವನ್ನ ಮಾಡಬೇಕು ಆ ಮಂತ್ರಪಠಣವನ್ನ ಹೇಳಿ ಅಂತಾನೆ. ಅದಕ್ಕೆ ಆ ಸನ್ಯಾಸಿ ರಾಜನಿಗೆ ಮಂತ್ರವನ್ನ ಹೇಳ್ಕೊಡ್ತಾನೆ. ಇದನ್ನ 1 ತಿಂಗಳ ಕಾಲ ಜಲದೊಳಗೆ, ಅಂದ್ರೆ ಸಾಗರ ಅಥವಾ ನದಿ ಇರುತ್ತಲ್ಲ ಅದರೊಳಗಡೆ ನಿಂತು ತಪಸ್ಸನ್ನ ಆಚರಿಸ್ತಾ, ಅಂದ್ರೆ ಜಲದಲ್ಲೇ ನಿಂತು 1 ತಿಂಗಳ ಕಾಲ ಮಂತ್ರಪಠಣವನ್ನ ನಿರಂತರವಾಗಿ ಮಾಡಬೇಕು. ನಂತರ ಅಗ್ನಿಯ ಶಾಖದಲ್ಲಿ 1 ತಿಂಗಳು ನಿಂತು ಈ ಮಂತ್ರಪಠಣವನ್ನ ಮಾಡಬೇಕು. ಆಗ ಈ ಮಂತ್ರ ಸಿದ್ಧಿಯಾಗುತ್ತೆ. ನೀನು ಮಂತ್ರವನ್ನ ಸಿದ್ಧಿಸಿಕೊಂಡಲ್ಲಿ ಈ ರೀತಿ ಮಾಯೆಯ ಜಾಲವನ್ನ ನೀನು ರಚನೆ ಮಾಡಬಹುದು ಅಂತ ಆ ಸನ್ಯಾಸಿ ಹೇಳ್ತಾನೆ. ಆ ಸನ್ಯಾಸಿ ಮಾತಿಗೆ ರಾಜ ಕೇಳಿ, ಹೌದು, ನಾನು ನನಗೆ ಬೇಕಾದ ಅರಮನೆಯನ್ನ, ನನಗೆ ಬೇಕಾದ ಸುಂದರ ಯುವತಿಯನ್ನ ಮತ್ತು ಆಹಾರ, ನನಗೆ ಬೇಕಾದ ಅನುಕೂಲಗಳನ್ನ ಈ ಮಂತ್ರದಿಂದ ನಾನು ಎಲ್ಲನ್ನು ಉತ್ಪತ್ತಿ ಮಾಡ್ಕೊಳ್ಬಹುದು, ನಾನು ಈ ಮಂತ್ರ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾನೆ. ಆದರೆ ಅವನಿಗೆ ಆ ಯಾವುದೇ ಜಲದಲ್ಲಿ ನಿಂತು ಕಾರ್ಯವನ್ನು ಮಾಡಲು, ಅಗ್ನಿಯ ಸಮ್ಮುಖ ಕಾರ್ಯವನ್ನು ಮಾಡಲು, ಅಂದ್ರೆ ಮಂತ್ರಪಠಣವನ್ನ ಮಾಡಲು ಸಾಧ್ಯವಾಗದೆ ಆ ಮಂತ್ರದ ಸಿದ್ಧಿ ಆಗುವುದಿಲ್ಲ. ಪುನಃ ಸನ್ಯಾಸಿಗೆ ಬಂದು ಹೇಳ್ತಾನೆ. ಜೊತೆಗೆ ಸನ್ಯಾಸಿಗೆ ಹೇಳುವ ಮುಂಚೆ ಅವನು ಎಷ್ಟು ಅಷ್ಟು ಮಾಡಿದ ನಂತರದಲ್ಲಿ ಪ್ರಯತ್ನವನ್ನ ಮಾಡ್ತಾನೆ. ಆ ಮಂತ್ರದಿಂದ ಏನು ಕೂಡ ಉತ್ಪತ್ತಿ ಆಗಲ್ಲ. ಆಗ ಸನ್ಯಾಸಿಗೆ ಬಂದು ಹೇಳ್ತಾನೆ ಸನ್ಯಾಸಿ, ನೀನು ಹೇಳಿದಂತೆ ನಾನು ಮಂತ್ರಪಠಣವನ್ನ ಮಾಡಿದೆ, ಆದರೆ ಇದರಲ್ಲಿ ಯಾವುದೇ ಫಲಕಾರಿ ಆಗ್ತಾ ಇಲ್ಲ, ಯಾವುದು ಕೂಡ ನೀನು ರಚನೆ ಮಾಡಿದಂತ ಅರಮನೆ ಆಗಲಿ
ಇನ್ನಿತರೆ ಹುಡುಗಿಯಾಗ್ಲಿ ಯಾರು ಸುಂದರವಾದ ಯುವತಿಯಾಗ್ಲಿ ಉತ್ಪನ್ನವಾಗ್ತಾ ಇಲ್ಲ ಅಂತ ಹೇಳಿದಾಗ ಸನ್ಯಾಸಿ ಹೇಳ್ತಾನೆ, ನಾನು ಕೇವಲ ಮಂತ್ರ ಪಠಣವನ್ನ ಮಾತ್ರ ಮಾಡು ಅಂತ ಹೇಳಲಿಲ್ಲ, ಆ ಮಂತ್ರವನ್ನ ಸಿದ್ಧಿಯನ್ನ ಮಾಡಿಕೊ, ನಂತರದಲ್ಲಿ ಆ ಸಿದ್ಧಿಯಿಂದ ಈ ಎಲ್ಲ ಮಾಯೆಯು ಸಾಧ್ಯ ಅಂತ ಹೇಳ್ದೆ. ಆದ್ರೆ ನೀನು ಆ ಸಿದ್ಧಿಯನ್ನ ಮಾಡ್ಕೊಳ್ಳದೆ ಮಂತ್ರ ಪಠಣವನ್ನ ಮಾಡಿದ್ದೀಯೇ ಅಂತ ಹೇಳ್ತೀಯ, ಅದನ್ನು ಕ್ರಮಬದ್ಧವಾಗಿ ನೀನು ಸಾಧಿಸಿಲ್ಲ, ನೀನು ಸಾಧಿಸಿದ್ದಲ್ಲಿ ಈ ಮಾಯೆಯು ಕೂಡ ಸಾಧ್ಯವಿದೆ ಅಂತ ಆ ಸನ್ಯಾಸಿ ಹೇಳ್ತಾನೆ. ಈಗ ಹೇಳು ರಾಜ. ಆ ಸನ್ಯಾಸಿ ಹೇಳಿದಂತೆ ರಾಜನಿಗೆ ಮಂತ್ರ ಪಠಣವನ್ನ ಮಾಡಿದ್ರೂ ಕೂಡ ಸಿದ್ಧಿ ಯಾಕೆ ಆಗಲಿಲ್ಲ ಮತ್ತು ಅವನು ಮಾಯೆಯನ್ನು ಏಕೆ ರಚನೆಯ ಮಾಡಲು ಆಗಲಿಲ್ಲ ಅಂತ ಬೇತಾಳ ವಿಕ್ರಮಾದಿತ್ಯರನ್ನ ಕೇಳುತ್ತೆ. ಆಗ ವಿಕ್ರಮಾದಿತ್ಯರು ಹೇಳ್ತಾರೆ, ಕೇಳು ಬೇತಾಳ, ಆ ಸನ್ಯಾಸಿ ಹೇಳಿದ್ದು ಮಂತ್ರದ ಸಿದ್ಧಿಯನ್ನ ಮಾಡ್ಕೋಬೇಕು ಅಂತ ಹೊರತು ಆ ಮಂತ್ರ ಪಠಣವನ್ನ ನೀನು 2 ತಿಂಗಳ ಕಾಲ ಮಾಡು ಅಂತ ಹೇಳಿರಲಿಲ್ಲ. ಕ್ರಮಬದ್ಧವಾದ ಜಲ ಸಮಾಧಿಯ ರೀತಿಯಲ್ಲಿ ನೀನು ಮಂತ್ರ ಪಠಣವನ್ನ ಮಾಡಬೇಕು ಕ್ರಮಬದ್ಧವಾಗಿ, ಮತ್ತು ಅಗ್ನಿ ಸ್ನಾನದೊಂದಿಗೆ 1 ತಿಂಗಳ ಕಾಲ ಮಂತ್ರ ಪಠಣವನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ರಾಜ ತನ್ನ ಆ ಮಾಯೆಯ ಅರಮನೆಯ ನೆನಪಿನಲ್ಲಿ, ಸುಂದರಿಯ ನೆನಪಿನಲ್ಲಿ ಹೇಗೆ ಗೋಬೇಕು ಆ ಮಂತ್ರ ಪಠಣವನ್ನ ಮಾಡ್ತಾನೆ ಹೊರತು ಅವನು ಸಿದ್ಧಿಯನ್ನ ಪಡ್ಕೊಳ್ಳೋದಿಲ್ಲ. ಸಿದ್ಧಿಯ ವಿನ ಯಾವ ಮಾಯೆಯ ಉತ್ಪನ್ನ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇತಾಳ, ನಿನಗೆ ಅಗಾಧವಾದ ಇನ್ನಿತರ ವಿಚಾರಗಳಲ್ಲೂ ಕೂಡ ಜ್ಞಾನವಿದೆ ಅಂತ ಹೇಳಿದಾಗ ವಿಕ್ರಮಾದಿತ್ಯರು ಹೇಳ್ತಾರೆ, ನಾನು ಕೂಡ ಜಪ ತಪ ಸಿದ್ಧಿಗಳನ್ನು ಪಡೆದುಕೊಂಡಿರುವನು, ಜಪತಪಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುವನು, ಹಾಗಾಗಿ ನನಗೆ ಈ ವಿಚಾರ ತಿಳಿದಿದೆ ಎಂದಾಗ ಬೇತಾಳ ಆಶ್ಚರ್ಯಚಕಿತವಾಗಿ, ಹೇ ರಾಜ, ನೀನು ಮಾತನಾಡಿಬಿಟ್ಟೆ, ನೀನು ಆಡಿದ ಮಾತಿನಂತೆ ನಡೆದುಕೊಳ್ಳದೆ ಮಧ್ಯದಲ್ಲಿ ಮಾತಾಡಿದೆ, ಆದ್ದರಿಂದ ನಾನು ಈ ಜಾಗದಿಂದ ಓಡಿದೆ ಅಂತ ಓಡ್ತಾ ಇರುತ್ತೆ. ವಿಕ್ರಮಾದಿತ್ಯರು ಪುನಃ ಆ ಸನ್ಯಾಸಿ ಮಾತು ಕೊಟ್ಟಂತೆ, ಬೇತಾಳ, ನೀನು ಎಷ್ಟು ಸಾರಿ ಹೋದಾಗ್ಯೂ ಕೂಡ ನನ್ನ ವಚನವನ್ನ ನಿಭಾಯಿಸಲು ನಾನು ನಿನ್ನ ಹಿಂದೆ ಬಂದೇ ಬರ್ತೀನಿ, ನಿನ್ನ ಹಿಡಿದುಕೊಂಡು ಕರೆ ತಂದೇ ತರ್ತೀನಿ, ಆ ಸನ್ಯಾಸಿಗೆ ಒಪ್ಪಿಸ್ತೇನೆ, ಇದು ನನ್ನ ವಚನ ಅಂತ ಆಗ ಪುನಃ ಆ ಬೇತಾಳವನ್ನು ಹಿಡಿದು ಬೆನ್ನ ಮೇಲೆ ಹಾಕೊಂಡು ಬರ್ತಾ ಇರ್ತಾರೆ. ಆಗ ಬೇತಾಳ ಪುನಃ ಒಂದು ಕಥೆಯನ್ನ ಹೇಳಲು ಪ್ರಾರಂಭವನ್ನ ಮಾಡುತ್ತೆ. ಆ 14ನೇ ಕಥೆ ಈ ರೀತಿ ಇದೆ. ಮೃಗನೈನಿ ಕತೆ. ಒಂದು ರಾಜ್ಯದಲ್ಲಿ ಮೃಗನೇನಿ ಅಂತ ಒಬ್ಬ ಯುವತಿ ಇರ್ತಾಳೆ. ಅವಳು ಜೋಧಾಪುರದಲ್ಲಿರ್ತಕ್ಕಂತ ಒಬ್ಬ ಅಗರ್ಭ ಶ್ರೀಮಂತ ಅಥವಾ ವ್ಯಾಪಾರಿಯ ಮಗಳಾಗಿರ್ತಾಳೆ. ಆ ವ್ಯಾಪಾರಿಗೆ ತನ್ನ ಕುಟುಂಬ ಮತ್ತು ಆಸ್ತಿಯ ಬಗ್ಗೆ ಹೆಚ್ಚಿನ ಗೌರವ, ಆಸಕ್ತಿ, ಹೆಮ್ಮೆ ಅಂತಕ್ಕಂಥದ್ದು ಇರುತ್ತೆ. ಆ ವ್ಯಾಪಾರಿಯ ಘನತೆಗೆ ತಕ್ಕಂತೆ ಮಗಳು ಮೃಗನೇನಿ ನಡೆದುಕೊಳ್ತಾ ಇರಲ್ಲ. ಅವಳ ಬಗ್ಗೆ ಅಸಮಾಧಾನ ಇರುತ್ತೆ. ಅವಳ ದುರ್ನಡತೆ ಅವನಿಗೆ ದಿನದಿಂದ ದಿನಕ್ಕೆ ತಲೆನೋವಾಗಿ ಕಾಡ್ತಿತ್ತು. ಆದಾಗ್ಯೂ ಕೂಡ ಪಕ್ಕದ ಊರಿನ ಒಬ್ಬ ಯೋಗ್ಯ ಹುಡುಗನನ್ನ ನೋಡಿ ಮದುವೆಯನ್ನ ಮಾಡ್ತಾನೆ. ಆ ಹುಡುಗ ಕೂಡ ಮೃಗನೇನಿಗೆ ಇಷ್ಟವಿರೋದಿಲ್ಲ. ಆದ್ರೆ ತಂದೆ ಒತ್ತಾಯಕ್ಕೆ ಅವಳು ಮದುವೆಯಾಗಿ ಹೋಗ್ತಾಳೆ. ಅಲ್ಲಿ ಆ ಗಂಡನೊಂದಿಗೂ ಕೂಡ ಅವಳು ಸರಿಯಾದ ರೀತಿ ನಡೆದುಕೊಳ್ಳುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವಳನ್ನು ನೋಡಿಕೊಂಡು ಬರುವಂತೆ ಒಬ್ಬ ಕೆಲಸಗಾರನನ್ನ ತಂದೆ ಕಳಿಸ್ತಾನೆ. ಆ ಕೆಲಸಗಾರ ಕೂಡ ಆ ಹುಡುಗಿಯನ್ನ, ಮೃಗನೇನಿಯನ್ನ ಇಷ್ಟಪಟ್ಟವನು, ಪ್ರೀತಿಸಿದವನು ಆಗಿರ್ತಾನೆ. ಮೃಗನೈನಿ ಅವನನ್ನು ಕೂಡ ಇವಳು ಇಷ್ಟಪಡ್ತಾ ಇರೋದಿಲ್ಲ. ಕಾರಣ, ಇವಳಿಗೆ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರೊಂದಿಗೆ ದುರ್ವ್ಯವಹಾರವನ್ನ ಮಾಡ್ತಕ್ಕಂಥ ಚಟುವಟಿಕೆಯನ್ನ ಹೊಂದಿದವಳಾಗಿರ್ತಕ್ಕಂಥ ದುಷ್ಟ ನಡತೆ ಉಳ್ಳವಳಾಗಿರ್ತಾಳೆ. ಆ ಕ್ಷಣವೇ ಆ ಯುವಕ ಬಂದೊಡನೆ ಇವಳಿಗೆ ಸಿಟ್ಟು ಬರುತ್ತೆ. ಅವನಿಗೆ ಹೋಗುವಂತೆ ಹೇಳಿದ್ರು ಕೂಡ ಹೋಗುವುದಿಲ್ಲ. ನಂತರದಲ್ಲಿ ಆ ತಂದೆಯ, ಅಂದ್ರೆ ಅವಳ ತಂದೆಯ ವಿಚಾರವನ್ನ ಹೇಳ್ತಾನೆ. ನಿನ್ನನ್ನು ನೋಡಿಕೊಂಡು ಬರುವಂತೆ ನಿನ್ನ ತಂದೆ ನನಗೆ ಆದೇಶವಿತ್ತು ಇಲ್ಲಿಗೆ ಕಳಿಸಿದ್ದಾರೆ, ಆದ್ದರಿಂದ ನಾನು ಇಲ್ಲಿಂದ ಹೋಗುವುದಿಲ್ಲ, ನಿನ್ನ ಪೂರ್ವ ಇಲ್ಲಿನ ವಿಚಾರಗಳನ್ನ ತಿಳಿಯೋ ಮುಂಚೆ ನಾನು ಹೋಗುವುದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅವಳು ಅದಕ್ಕೆ ಚಾಲಾಕಿತನದಿಂದ ಅವನನ್ನ ಉಪಾಯವಾಗಿ ಮಾತಾಡಿಸಿ ಅವನಿಗೆ ಕುಡಿಯಲು ಕೊಟ್ಟಂತ ಹಾಲಿನಲ್ಲಿ ವಿಷವನ್ನ ಹಾಕಿ ಕೊಡ್ತಾಳೆ. ಆಗ ಅವನು ಆ ಹಾಲನ್ನ ಕುಡಿದು ಸತ್ತು ಹೋಗ್ತಾನೆ. ಸತ್ತು ಹೋದ ಅಂತಹ ಸಂದರ್ಭದಲ್ಲಿ ಅವಳ ಗಂಡ ಮನೆಗೆ ಬರ್ತಾ ಇರ್ತಾನೆ. ಅದಕ್ಕೆ ಏನ್ ಮಾಡ್ತಾಳೆ ಅಂದ್ರೆ, ಅವಳು ಆ ಸತ್ತಂತ ಯುವಕನನ್ನ ಬೀರುವಿನ ಹಿಂದ್ಗಡೆ ಹಾಕ್ತಾಳೆ. ಅವಳ ಗಂಡನನ್ನು ಕಂಡ್ರೂ ಕೂಡ ಅವಳಿಗೆ ಇಷ್ಟ ಇರ್ಲಿಲ್ಲ. ಕಾರಣ, ಅವರಪ್ಪ ಬಲವಂತದಿಂದ ಮದುವೆ ಮಾಡ್ದ ಎಂತಕ್ಕಂತ ಬೇಜಾರು ಇರುತ್ತೆ. ಆಗ ಅವಳು ಮನೆಯಿಂದ ಹೊರಬಂದು ಜನರಿಗೆಲ್ಲ
ಕೂಗಿ ಹೇಳ್ತಾಳೆ, ನನ್ನ ಗಂಡ ನನ್ನ ತಂದೆ ಕಳಿಸತಕ್ಕಂತ ಸೇವಕನನ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಡಂಗೂರ ಸಾರುವಂತೆ ಕಿರುಚಿ ಹೇಳ್ತಾಳೆ. ಜನರೆಲ್ಲ ನಂಬಿ ರಾಜನಿಗೆ ಅವಳ ಮೃಗನೇನಿಯ ಗಂಡನನ್ನ ಹಿಡ್ಕೊಡ್ತಾರೆ. ಮೃಗನೇನಿಯ ಗಂಡನಿಗೆ ಮರಣದಂಡನೆಯನ್ನ ರಾಜ ವಿಧಿಸ್ತಾನೆ. ಆಗ ಅಲ್ಲೆಯ ಒಬ್ಬ ಕಳ್ಳ ಅವಿತು ನಿಂತಿರ್ತಾನೆ. ಮೃಗನೇನಿಯ ಮನೆಗೆ ಕಳ್ಳತನಕ್ಕೆ ಬಂದಿರ್ತಾನೆ. ಅವನು ಆ ರಾಜನ ಎದುರಿಗೆ ಹೋಗಿ ಮೃಗನೇನಿಯ ಗಂಡನನ್ನ ಬಚಾವ್ ಮಾಡ್ತಾನೆ. ಹೇಗೆಂದ್ರೆ, ನಾನು ಕಳ್ಳತನವನ್ನ ಮಾಡಲು ಹೋಗಿದ್ದೆ, ಆಗ ಮೃಗನೇನಿಯೇ ಅವನಿಗೆ, ಆ ಸೇವಕನಿಗೆ ಹಾಲಿಗೆ ವಿಷ ಹಾಕಿ ಕೊಂದಳು, ಅವಳ ಗಂಡನಲ್ಲ ಅಂತ ಹೇಳಿದಾಗ ಮೃಗನೇನಿಯ ಗಂಡನನ್ನ ಬಿಡುಗಡೆ ಮಾಡಿ ಮೃಗನೇನಿಯನ್ನ ಹಿಡಿದು ಅವಳಿಗೆ ಮರಣದಂಡನೆಯ ಆದೇಶವನ್ನು ಕೊಟ್ಟು ಅವನಿಗೆ ಮರಣದಂಡನೆ ಗುರಿ ಮಾಡ್ತಾನೆ. ಈಗ ಹೇಳು ರಾಜ, ಇದರಲ್ಲಿ ಯಾರ ತಪ್ಪು ಎಂಬತಕ್ಕಂಥದ್ದನ್ನ ನೀನು ಹೇಳ್ಬೇಕು ಅಂತ ಬೇತಾಳ ವಿಕ್ರಮಾದಿತ್ಯರಿಗೆ ಹೇಳುತ್ತೆ. ಆಗ ವಿಕ್ರಮಾದಿತ್ಯರು ಕ್ಷಣಕಾಲ ಆಲೋಚನೆ ಮಾಡಿ ಹೇಳ್ತಾರೆ, ಕೇಳು ಬೇತಾಳ, ಆಕೆಯೋ ದುರ್ನಡತೆಯಿಂದ ಇದ್ದಳು, ಹೌದು, ಆದರೆ ಅವನ ಗಂಡ ಸಾಧುವಾಗಿದ್ದ, ಅದು ಸರಿಯೇ. ಆದರೆ ಅವನ ತಂದೆ ಇದರಲ್ಲಿ ತುಂಬಾ ತಪ್ಪಿತಸ್ಥ. ಕಾರಣ ಎಷ್ಟೇ, ಅವನ ಮರ್ಯಾದೆಯನ್ನ ಕಾಪಾಡಿಕೊಳ್ಳುವ ನಿಮಿತ್ತ ಆ ದುರ್ನಡತೆ ಇದ್ದಾಗ್ಯೂ ಕೂಡ ಆ ಯೋಗ್ಯ ಹುಡುಗನಿಗೆ ವಿಚಾರವನ್ನ ತಿಳಿಸದೆ ಮದುವೆಯನ್ನ ಮಾಡಿ ತನ್ನ ಕರ್ತವ್ಯವನ್ನ ಮುಗಿಸ್ತಾನೆ. ಅದರಲ್ಲಿ ಅವನ ಸ್ವಾರ್ಥ ಇದ್ದದರಿಂದ ಆ ಮೃಗನೇನಿಯ ತಂದೆಯೇ ಇಷ್ಟೆಲ್ಲದಕ್ಕೂ ಕಾರಣ ಮತ್ತು ಅವನೇ ತಪ್ಪಿತಸ್ಥ ಅಂತ ವಿಕ್ರಮಾದಿತ್ಯರು ಬೇತಾಳನಿಗೆ ಹೇಳುತ್ತೆ. ಬೇತಾಳ ಆ ವಿಚಾರದಿಂದ ಸಮಾಧಾನವಾಗಿ, ರಾಜ, ನೀನು ಮಾತಾಡಬಾರದು ಎಂದು ನಾನು ಹೇಳಿದೆ, ಆದರೆ ನೀನು ಮಾತಾಡಿದೆ, ನಾನು ಈಗ ಓಡುತ್ತಿದ್ದೇನೆ ಅಂತ ಪುನಃ ತಪ್ಪಿಸ್ಕೊಂಡು ಹೋಗಿ ಆಲದ ಮರದಲ್ಲಿ ನೇತು ಹಾಕೊಳ್ಳುತ್ತೆ. ಆಗ ವಿಕ್ರಮಾದಿತ್ಯರು ಸರಸರನೆ ಹೋಗಿ ಆ ಬೇತಾಳನನ್ನು ಬೆನ್ನಟ್ಟಿ ಮತ್ತು ಹಿಡಿದುಕೊಂಡು ಸನ್ಯಾಸಿ ಹತ್ರ ತರಲು ಬರ್ತಾ ಇರ್ತಾರೆ. ಆಗ ಬೇತಾಳ ಪುನಃ ಮತ್ತೊಂದು ಕಥೆಯನ್ನು ಹೇಳಲು ಪ್ರಾರಂಭವನ್ನ ಮಾಡುತ್ತೆ. ಆ 15ನೇ ಕಥೆ ಈ ರೀತಿ ಇದೆ. ಪಾರಸ್ ರಾಜ್ಯದ ರಾಜಕುಮಾರನ ಕತೆ. ಪಾರಸ್ ರಾಜ್ಯದಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ಅವನು ರತನ್ ರಾಜ್ ಎಂಬತಕ್ಕಂತ ಸ್ನೇಹಿತನೊಂದಿಗೆ ರಾಜ್ಯದ ಪರ್ಯಟನೆಯನ್ನ ಮಾಡಲು ತಿರುಗಾಡಲು ಹೋಗಿರ್ತಾನೆ. ಅಲ್ಲಿಯೇ ದೇವಸ್ಥಾನದಲ್ಲಿ ಒಬ್ಬ ಸುಂದರ ಯುವತಿ ದೇವಸ್ಥಾನದಿಂದ ಹೊರ ಬರ್ತಾ ಇರ್ತಾಳೆ. ಆಗ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಾರೆ ಮತ್ತು ಇಷ್ಟಪಡ್ತಾರೆ ಮತ್ತು ಮದುವೆ ಆಗ್ಬೇಕು ಅಂತ ಪರಸ್ಪರ ಅನ್ಕೋತಾರೆ. ಆ ಸಂದರ್ಭದಲ್ಲಿ ಆ ಸುಂದರ ಯುವತಿ ದೂರದಲ್ಲಿ ಇರ್ತಾಳೆ. ಈ ಯುವಕ ಕೂಡ, ರಾಜ ಕೂಡ ಕುದುರೆಯನ್ನ ಇಳಿದು ಕುದುರೆಯನ್ನ ಪಕ್ಕಕ್ಕೆ ಕಟ್ಟಿ ಆಕೆಯನ್ನ ನೋಡ್ತಾ ನಿಂತಿರ್ತಾನೆ. ಆಗ ಆ ಸುಂದರ ಯುವತಿ ಒಂದು ಕೆಲಸ ಮಾಡ್ತಾಳೆ. ತಲೆಯಿಂದ ಒಂದು ಹೂವನ್ನ ತೆಗೆದು ಕಾಲಿನ ಕೆಳಕ್ಕೆ ಎಸಿತಾಳೆ. ಆ ಹೂವನ್ನ ಹೊಸಕಿ ಹಾಕ್ತಾಳೆ. ನಂತರ ಆ ಹೂವನ್ನ ತೆಗೆದು ಕಿವಿಯಲ್ಲಿ ಇಟ್ಕೋತಾಳೆ. ಕಿವಿಯಲ್ಲಿ ಇಟ್ಕೊಂಡಿದ್ದನ್ನ ನಂತರದಲ್ಲಿ ಎದೆಗೆ ಇಟ್ಕೋತಾಳೆ. ಅಲ್ಲಿಂದ ಮುಂದೆ ಹೋಗ್ತಾಳೆ. ಈ ದೃಶ್ಯವನ್ನು ಗಮನಿಸಿದಂತ ರಾಜಕುಮಾರ ಹತಾಶನಾಗ್ತಾನೆ. ಇವಳು ಏಕೆ ಈ ರೀತಿ ನಡೆದುಕೊಂಡಳು, ಇದರ ಅರ್ಥವೇನು ಎಂಬತಕ್ಕಂತ ವಿಚಾರ ಅವನಿಗೆ ತಿಳಿಯದೆ ಅವನ ಸ್ನೇಹಿತನಲ್ಲಿ ಹೇಳ್ತಾನೆ. ರತನ್ ರಾಜ್ ಎಂಬತಕ್ಕಂತ ಸ್ನೇಹಿತನಲ್ಲಿ ಹೇಳ್ತಾನೆ, ನಾನು ಆ ಯುವಕಿಯನ್ನ ಅಂದ್ರೆ ಆ ಸುಂದರಿಯನ್ನ ಮದುವೆ ಆಗ್ಬೇಕು ಅನ್ನುವ ಕಾರಣಕ್ಕೆ ಅವಳನ್ನ ನೋಡ್ತಾ ಇದ್ದೆ, ಆದ್ರೆ ಅವಳು ಈ ರೀತಿ ನಡೆದುಕೊಂಡಳು, ಇದರ ಅರ್ಥವೇನು ಅಂತ ಹೇಳಿದಾಗ ಆ ಯುವಕ ಹೇಳ್ತಾನೆ, ಆ ಹೂವನ್ನ ತೆಗೆದುಕೊಂಡು ಅವಳು ಕಾಲಿಗೆ ಹಾಕೊಂಡಿದ್ದಾಳೆ, ಕಿವಿಗೆ ಇಟ್ಕೊಂಡಾಳೆ. ಫಸ್ಟ್ ಅಂದ್ರೆ ಅವಳು ಕರ್ನಾಟಕದವಳು ಅಂತ. ಅಲ್ಲಿಂದ ತೆಗೆದು ಕಾಲಿನಿಗೆ ಹಾಕ್ತಾಳೆ ಅಂದ್ರೆ ಅವಳು ಪದ್ಮಾವತಿ ಅಂತ. ಕಾಲಲ್ಲಿ ಹೂವನ್ನು ಹಾಕಿ ಹೊಸಕಿ ಹಾಕ್ತಾಳೆ ಅಂದ್ರೆ ಪದ್ಮಾವತಿ ಅಂತ. ಮತ್ತು ಅವಳು ಅದನ್ನ ಬಾಯಲ್ಲಿ ಇಟ್ಕೊಂಡ್ಲು ಅಂದರೆ ದಂತರಾಜನ ಮಗಳು ಅಂತ. ನಂತರ ಅದನ್ನ ಹೃದಯದಲ್ಲಿ ಇಟ್ಕೊಂಡ್ರೆ ಅಂದ್ರೆ ಅವಳು ನಿನ್ನನ್ನ ಇಷ್ಟಪಟ್ಟಿದ್ದಾಳೆ, ಪ್ರೇಮಿಸಿದ್ದಾಳೆ ಅಂತ ಅರ್ಥ. ಇದರಲ್ಲಿ ತಪ್ಪು ಅರ್ಥ ಏನಿಲ್ಲ ರಾಜ ಅಂತ ಅವನ ಸ್ನೇಹಿತನಿಗೆ ರತನ್ ರಾಜ್ ರಾಜಕುಮಾರನಿಗೆ ಹೇಳ್ತಾನೆ. ಆ ರಾಜಕುಮಾರ ಸಂತೋಷದಿಂದ ಅವನ ಆಸ್ಥಾನಕ್ಕೆ ತೆರಳ್ತಾನೆ. ನಂತರದಲ್ಲಿ ಆಕೆಯನ್ನು ಭೇಟಿಯಾಗಿ ಮದುವೆ ಆಗ್ಬೇಕು ಅನ್ನುವ ಕಾರಣಕ್ಕೆ ಆ ಯುವತಿ ಇದ್ದಂತಹ ರಾಜನ ಸ್ಥಾನಕ್ಕೆ ಹೋಗಿ ನೋಡಿದ್ರೆ ಅವಳ ಮದುವೆ ಇನ್ನೊಬ್ಬರೊಂದಿಗೆ ಮಾಡಲು ಪೂರ್ವ ಸಿದ್ಧತೆ ನಡೀತಾ ಇರುತ್ತೆ. ಈ ವಿಚಾರವನ್ನು ಗಮನಿಸಿದಂತ ರಾಜನ ಮಗ ರಾಜಕುಮಾರ
ವಿಚಲಿತನಾಗ್ತಾನೆ. ಜೊತೆಗೆ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಈ ಒಂದು ಸಮಸ್ಯೆಯನ್ನ ನೀನೇ ನಿವಾರಣೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಒಂದು ಉಪಾಯವನ್ನ ಹೇಳ್ತಾನೆ. ರತನ್ ರಾಜ್ ಎಂತಕ್ಕಂಥವನು ಒಂದು ಉಪಾಯವನ್ನ ಹೇಳ್ತಾನೆ. ಈ ತ್ರಿಶೂಲವನ್ನ ಈ ತ್ರಿಶೂಲವನ್ನು ತೆಗೆದುಕೊಂಡು ಹೋಗಿ ರಾಜಕುಮಾರಿಯ ದೇಹಕ್ಕೆ ಗಾಯಗಳನ್ನ ಮಾಡಿ ಅವಳಲ್ಲಿದ್ದಂತಹ ಒಡವೆಗಳೆಲ್ಲವನ್ನು ಕಿತ್ತುಕೊಂಡು ಬಾ ಅಂತ ಹೇಳ್ತಾನೆ. ಅದರಂತೆ ಆ ರಾಜಕುಮಾರ ಆ ಹುಡುಗಿಯ ಒಡವೆಯನ್ನು ಕಿತ್ತುಕೊಂಡು ಬಂದು ಅವಳ ದೇಹದಲ್ಲಿ ಕೆಲ ಭಾಗದಲ್ಲಿ ಗಾಯವನ್ನು ಕೂಡ ಮಾಡಿ ಬರ್ತಾನೆ. ಆದ್ರೆ ಇವನಿಗೆ ಆ ರೀತಿ ಕಾರ್ಯವನ್ನು ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವನಿಗೆ ಬೇರೆ ದಾರಿಯೂ ಇರಲಿಲ್ಲ. ಸ್ನೇಹಿತನ ಹೇಳಿದ ಮಾತಿನಂತೆ ಅವನು ಆ ರೀತಿ ನಡೆದುಕೊಳ್ಳುತ್ತಾನೆ. ಕಾರಣ ಇಷ್ಟೇ, ರಾಜ ಮಗಳ ಮದುವೆಯನ್ನು ಮಾಡಲು ಒಡವೆ ಆಭರಣವನ್ನ ಯಾರತ್ರ ಆ ಆಭರಣವನ್ನ ಸಿದ್ಧತೆಗಾಗಿ ಕೊಟ್ಟಿರ್ತಾನೋ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಈ ಆಭರಣವನ್ನ ರತನ್ ರಾಜ್ ಎಂತಕ್ಕಂಥವನು ಮಾರಾಟ ಮಾಡ್ತಾನೆ. ಆಗ ಆ ಆಭರಣಗಳು ರಾಜನ ಮಗಳದು ಎಂದು ತಿಳಿದ ತಕ್ಷಣ ರಾಜನಿಗೆ ಈ ವಿಚಾರ ಗೊತ್ತಾಗುತ್ತೆ. ಆ ಆಭರಣವನ್ನ ತಯಾರು ಮಾಡ್ತಕ್ಕಂಥವನೇ ಹೋಗಿ ರಾಜನಿಗೆ ಹೇಳ್ತಾನೆ. ಆಗ ರಾಜ ಇದನ್ನ ಯಾರು ಮಾರಾಟಕ್ಕೆ ತಂದಿದ್ದರು ಅಂತ ವಿಚಾರ ಮಾಡಲಾಗಿ ರತನ್ ರಾಜ್ ಎಂಬುದು ಗೊತ್ತಾಗುತ್ತೆ. ಮತ್ತು ರತನ್ ರಾಜನನ್ನ ಹಿಡಿದಾಗ, ನನಗೆ ಒಬ್ಬ ರಾಜಕುಮಾರ ಈ ಒಡವೆಗಳನ್ನ ನೀಡ್ದ, ನಾನು ಇದನ್ನು ತಂದು ಮಾರಾಟವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ರಾಜಕುಮಾರನ್ನ ಹಿಡಿದು ವಿಚಾರ ಮಾಡಲಾಗಿ, ನಿನ್ನೆ ರಾತ್ರಿ ಒಬ್ಬ ಚಾಂಡಾಲಿನಿ ಬಂದಿದ್ದು ಅವಳಿಗೆ ನಾನು ಗಾಯವನ್ನೇ ಮಾಡ್ದೆ, ಅವಳೊಂದಿಗೆ ಹೋರಾಟ ಮಾಡ್ತಾ ನನ್ನ ಜೀವವನ್ನು ಉಳಿಸ್ಕೊಳ್ತಾ ನಾನು ಮುಂದೆ ಬಂದೆ. ನಂತರ ಆ ಒಡವೆಗಳು ಏನು ಬಿದ್ವು ಅವು ನನಗೆ ಸಿಕ್ಕಿದ್ವು, ಅದನ್ನು ತಂದು ನನ್ನ ಸ್ನೇಹಿತನಿಗೆ ಕೊಟ್ಟೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತಹ ಆ ಹುಡುಗಿಯ ತಂದೆ ಇವಳು ಚಾಂಡಾಲಿನಿ ಎಂಬತಕ್ಕಂತಹ ಮನಸ್ಥಿತಿಗೆ ಬಂದು ಅವಳನ್ನು ಮನೆಯಿಂದ ಹೊರಗೆ ಹಾಕ್ತಾನೆ. ಈ ಒಂದು ವಿಚಾರವನ್ನು ಬೇತಾಳ ವಿಕ್ರಮಾದಿತ್ಯರಿಗೆ ಹೇಳಿದಾಗ, ಹೇಳು ವಿಕ್ರಮಾದಿತ್ಯ, ಇದರಲ್ಲಿ ಯಾರ ತಪ್ಪಿದೆ ಅಂತ ಬೇತಾಳ ಕೇಳಿದ್ದಕ್ಕೆ ವಿಕ್ರಮಾದಿತ್ಯರು ಈ ರೀತಿಯಾಗಿ ಹೇಳ್ತಾರೆ. ಕೇಳು ಬೇತಾಳ, ಆ ರಾಜ ಮಾಡಿದ್ದು ತಪ್ಪು. ತನ್ನ ಮಗಳು ಚಾಂಡಾಲಿನಿ ಹೌದು ಅಲ್ಲವಾ ಎಂಬುದನ್ನ ಪರೀಕ್ಷೆ ಮಾಡದೆ ಮೂರನೆಯವರು ಹೇಳಿದಂತ ವಿಚಾರವನ್ನ ನಂಬಿ ಮಗಳನ್ನ ಹೊರಹಾಕಿದ್ದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಬೇತಾಳ ವಿಕ್ರಮಾದಿತ್ಯರ ಉತ್ತರದಿಂದ ಸಮಾಧಾನಗೊಂಡು ಅವರು ಮಾತಾಡಿದ್ದಕ್ಕೆ ವಿಕ್ರಮಾದಿತ್ಯರು ಮಾತಾಡಿದ್ದಕ್ಕೆ ಬೇತಾಳ ಪುನಃ ವಿಕ್ರಮಾದಿತ್ಯರಿಂದ ತಪ್ಪಿಸಿಕೊಂಡು ಹೋಗ್ತಾ ಇರುತ್ತೆ. ಆಗ ವಿಕ್ರಮಾದಿತ್ಯರು ಆ ಬೇತಾಳವನ್ನ ಪುನಃ ಹಿಡಿದುಕೊಂಡು ಬರ್ತಾರೆ. ಮುಂದಿನ ಕಥೆಯನ್ನ ಬೇತಾಳ ಏನ್ ಹೇಳುತ್ತೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು 1 ರಿಂದ 5ರವರೆಗೆ 5 ರಿಂದ 10ರವರೆಗಿನ ಈ ಬೇತಾಳ ಪಚ್ಚಿಸಿ ಎಂಬತಕ್ಕಂಥ ಕಥೆಗಳನ್ನ ನೀವು ಈ ಚಾನಲ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.